ಕೇರಳದಲ್ಲಿ ಮರಣ ಮಳೆಯ ಋಣಾರ್ಭಟ, ಭೀಕರ ಪ್ರವಾಹ, ಭೂಕುಸಿತಕ್ಕೆ ಒಂದೇ ದಿನ 8 ಬಲಿಯಾಗಿದೆ. ಒಂದೇ ದಿನ 8 ಜನ ಬಲಿಯಾಗಿದ್ದಾರೆ ಭೀಕರ ಪ್ರವಾಹ ಮತ್ತು ಭೂಕುಸಿತಕ್ಕೆ. ಇಡುಕ್ಕಿ, ಕೊಟ್ಟಾಯಂ ಜಿಲ್ಲೆಗಳಲ್ಲಿ ಗುಡ್ಡ ಕುಸಿದು 4 ಸಾವನ್ನಪ್ಪಿದ್ದಾರೆ. ಪ್ರವಾಹದ ನೀರಿನಲ್ಲಿ 3 ಮಕ್ಕಳು ಜಲಸಮಾಧಿಯಾಗಿರೋದು. ಕರೆಂಟ್ ಶಾಕ್ನಿಂದ ಓರ್ವ ದುರ್ಮರಣಕ್ಕೀಡಾಗಿದ್ದು. ಅರಬ್ಬಿ ಸಮುದ್ರಕ್ಕೆ ತೆರಳಿದ್ದ 6 ಮೀನುಗಾರರು ನಾಪತ್ತೆಯಾಗಿದ್ದಾರೆ. ಕಣ್ಣೂರಿನ ನದಿಗೆ ಬಿದ್ದು 2 ನಾಪತ್ತೆಯಾಗಿದ್ದಾರೆ. ತೀವ್ರಗೊಂಡಿದೆ ಈಗ ಶೋಧ ಕಾರ್ಯಾಚರಣೆ. ಉಕ್ಕಿ ಹರಿತಾ ಇರುವ ಪಂಪಾ, ಮಣಿಮಾಲಾ ನದಿಗಳು, ತಗ್ಗು ಪ್ರದೇಶಗಳು ಜಲಾವೃತ ಆಗಿದ್ದಾವೆ. ರಸ್ತೆ ಸಂಪರ್ಕಗಳು ಕಡಿತಗೊಂಡಿದ್ದಾವೆ. ಪತ್ತನಂತಿಟ್ಟ, ಆಲಪ್ಪುಳ, ಕೊಟ್ಟಾಯಂ, ಎರ್ನಾಕುಲಂ, ಇಡುಕ್ಕಿ, ತ್ರಿಶೂರ್, ಪಾಲಕ್ಕಾಡ್, ಮಲಪ್ಪುರಂ, ಕೋಯಿಕ್ಕೋಡ್, ವಯನಾಡು, ಕಣ್ಣೂರು, ಕಾಸರಗೋಡು ಸೇರಿದಂತೆ 12 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈಗ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಅಲ್ಲಿ ಆ ರಾಜ್ಯದ ಬಹಳಷ್ಟು ಬಹುತೇಕ ಜಿಲ್ಲೆಗಳ ಜನರಿಗೆ. ನಿರಂತರವಾಗಿ ಮಳೆ, ಇದರಿಂದ ಭೀಕರವಾದಂಥ ಪ್ರವಾಹ ಉಂಟಾಗಿದೆ. ಜೊತೆಗೆ ಭೂಕುಸಿತ ಮತ್ತು ಪ್ರವಾಹದಲ್ಲಿ ಒಂದೇ ದಿನ 8 ಜನ ಬಲಿಯಾಗಿದ್ದಾರೆ. 8 ಜನ. ಇಡುಕ್ಕಿ, ಕೊಟ್ಟಾಯಂ ಜಿಲ್ಲೆಗಳಲ್ಲಿ ಗುಡ್ಡ ಕುಸಿದು 4 ಸಾವನ್ನಪ್ಪಿದ್ದಾರೆ. ಪ್ರವಾಹದ ನೀರಿನಲ್ಲಿ 3 ಜನ ಮಕ್ಕಳು ಜಲಸಮಾಧಿಯಾಗಿದ್ದಾರೆ. ಮತ್ತೋರ್ವ ಕರೆಂಟ್ ಶಾಕ್ನಿಂದ ಬಲಿಯಾಗಿದ್ದಾನೆ. ಸೊ ಟೋಟಲ್ ಆಗಿ 8 ಜನ. ಅರಬ್ಬಿ ಸಮುದ್ರಕ್ಕೆ ತೆರಳಿದ್ದಂಥ 6 ಮೀನುಗಾರರು ನಾಪತ್ತೆಯಾಗಿದ್ದಾರೆ. ಕಣ್ಣೂರಿನ ನದಿಗೆ ಬಿದ್ದು 2 ನಾಪತ್ತೆಯಾಗಿರೋದು. ಸೊ ಹಾಗಾಗಿ ತೀವ್ರಗೊಂಡಿದೆ ಈಗ ಶೋಧ ಕಾರ್ಯಾಚರಣೆ. ಪಂಪಾ ಮತ್ತು ಮಣಿಮಾಲಾ ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ತಗ್ಗು ಪ್ರದೇಶಗಳು ಜಲಾವೃತ ಆಗಿ ತಗ್ಗು ಪ್ರದೇಶಗಳಲ್ಲಿರುವಂಥ ಮನೆಗಳು ಎಲ್ಲವೂ ಕೂಡ ಮುಳುಗಡೆ ಆಗ್ತಾ ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ.